ಒಂದು ಸಿನಿಮಾ ಟ್ರೇಲರ್ ಅಂದ್ರೆ ಕೇವಲ ಒಂದಷ್ಟು ಸೀನ್ಗಳ ತುಣುಕಲ್ಲ, ಅದೊಂದು ತುಂಬನೇ ಪವರ್ಫುಲ್ ಕಮ್ಯುನಿಕೇಷನ್ ಟೂಲ್. ಇವತ್ ನಾವು ಧುರಂಧರ್ ಅನ್ನೋ ಟ್ರೇಲರ್ ಹಿಂದಿರೋ ಸೀಕ್ರೆಟ್ಸ್ಗಳನ್ನ ಭೇದಿಸೋಣ. ಅದು ನಮ್ಮನ್ನ ಹೇಗೆ ಹಿಡಿದಿಡುತ್ತೆ, ನಮ್ಮ ಭಾವನೆಗಳನ್ನ ಹೇಗೆ ಕೆರಳಿಸುತ್ತೆ, ಮತ್ತೆ ನಮ್ಮಲ್ಲಿ ಯಾವ ರೀತಿಯ ಯೋಚನೆಗಳನ್ನ ಹುಟ್ಟುಹಾಕುತ್ತೆ ಅಂತ ನೋಡೋಣ. ಬನ್ನಿ, ಈ ರೋಚಕ ವಿಶ್ಲೇಷಣೆಗೆ ಇಳಿದುಬಿಡೋಣ. ಈ ಒಂದು ವಾಕ್ಯವನ್ನ ಕೇಳಿ. ಇದು ಬರೀ ಒಂದು ಡೈಲಾಗ್ ಅಲ್ಲ, ಇದೊಂದು ರೀತಿ ಯುದ್ಧದ ಘೋಷಣೆ. ಈ ಟ್ರೇಲರ್ ಶುರುವಲ್ಲೇ ಇಂಥ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡೋ ಮೂಲಕ ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ಭಾವನಾತ್ಮಕ ಸಂಘರ್ಷದ ಕಥೆ ಅಂತ ಸ್ಪಷ್ಟಪಡಿಸುತ್ತೆ. ಹಾಗಾದ್ರೆ ಈ ಒಂದು ವಾಕ್ಯದ ಹಿಂದಿರೋ ತಂತ್ರವಾದ್ರೂ ಏನು? ಬನ್ನಿ ಅದನ್ನೀಗ ನೋಡೋಣ. ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ, ನಾವಿಲ್ಲಿ ಧುರಂಧರ್ ಸಿನಿಮಾವನ್ನ ವಿಮರ್ಶೆ ಮಾಡ್ತಿಲ್ಲ. ಬದಲಿಗೆ ಅದರ ಟ್ರೇಲರ್ ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಣೆ ಮಾಡ್ತಿದ್ದೀವಿ. ಅಂದ್ರೆ ಟ್ರೇಲರಲ್ಲಿ ಬಳಸಿದ ಪ್ರತಿಯೊಂದು ಸೀನ್, ಡೈಲಾಗ್ ಮತ್ತೆ ಮ್ಯೂಸಿಕ್ ಹಿಂದಿರೋ ಉದ್ದೇಶವಾದ್ರೂ ಏನು? ಅದು ನಮ್ಮಲ್ಲಿ ಯಾವ ಫೀಲಿಂಗ್ಸ್ ಹುಟ್ಟಿಸುತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಬನ್ನಿ. ಹಾಗಾದ್ರೆ ಈ ಟ್ರೇಲರ್ ನಮ್ಮನ್ನ ಹಿಡಿದಿಡೋಕೆ ಯಾವೆಲ್ಲ ತಂತ್ರಗಳನ್ನ ಬಳಸಿದೆ? ಬನ್ನಿ ಒಟ್ಟಿಗೆ ಸೇರಿ ಪತ್ತೆ ಹಚ್ಚೋಣ. ಮಾತುಗಳು ಕೇವಲ ಶಬ್ದಗಳಲ್ಲ, ಅವು ತುಂಬಾನೇ ಶಕ್ತಿಶಾಲಿ ಅಸ್ತ್ರಗಳು. ಈ ಟ್ರೇಲರ್ನಲ್ಲಿ ದ್ವೇಷ ಮತ್ತೆ ರಾಷ್ಟ್ರೀಯತೆಯ ಭಾವನೆಗಳನ್ನ ಕೆರಳಿಸೋಕೆ ಮಾತುಗಳನ್ನ ಹೇಗೆ ಒಂದು ವೆಪನ್ ರೀತಿ ಬಳಸಲಾಗಿದೆ ಅಂತ ಈಗ ನೋಡೋಣ. ಇದು ನಮ್ಮನ್ನ ಹೇಗೆ ಎಮೋಷನಲಿ ಡಿವೈಡ್ ಮಾಡುತ್ತೆ ಅನ್ನೋದನ್ನ ಗಮನಿಸಿ. ನೀವು ಹಿಂದೂಗಳು ಹೇಡಿಗಳು, ಧೈರ್ಯವಿದ್ರೆ ಮುಂದೆ ಬನ್ನಿ. ಇದೊಂದು ಡೈರೆಕ್ಟ್ ಚಾಲೆಂಜ್. ಇದು ಬರಿಯೊಬ್ಬ ವ್ಯಕ್ತಿ ಆಡಿದ ಮಾತಲ್ಲ, ಇದು ಇಡೀ ಒಂದು ಸಮುದಾಯದ ಅಸ್ಮಿತೆಯನ್ನೇ ಕೆಣಕುವಂಥ ಮಾತು. ಈ ಥರದ ಪ್ರಚೋದನಾಕಾರಿ ಡೈಲಾಗ್ ಮೂಲಕ ಟ್ರೇಲರ್ ತಕ್ಷಣವೇ ಪ್ರೇಕ್ಷಕರನ್ನ ಎರಡು ಬಣಗಳಾಗಿ ವಿಂಗಡಿಸಿ ಒಂದು ಸಂಘರ್ಷಕ್ಕೆ ವೇದಿಕೆ ಸಿದ್ಧಪಡಿಸುತ್ತೆ. ಇದು ಕೇಳುಗರಲ್ಲಿ ಯಾವ ಭಾವನೆಯನ್ನ ಮೂಡಿಸಿರ್ಬೋದು ನೋಡಿ. ಒಂದು ಕಡೆ ಹೇಡಿಗಳು ಅಂತ ನಿಂದನೆ, ಇನ್ನೊಂದು ಕಡೆ ಪಾಕಿಸ್ತಾನದ ಭವಿಷ್ಯವನ್ನ ಭಾರತ ನಿರ್ಧರಿಸುತ್ತೆ ಅಂತ ಅಬ್ಬರದ ಉತ್ತರ. ಇವು ಕೇವಲ ಎರಡು ವಾಕ್ಯಗಳಲ್ಲ, ಎರಡೂ ದೇಶಗಳ ನಡುವಿನ ಸಂಘರ್ಷದ ಕಿಡಿ. ಈ ಟ್ರೇಲರ್ ಹೇಗೆ ವೈಯಕ್ತಿಕ ಅವಮಾನವನ್ನ ಒಂದು ರಾಷ್ಟ್ರೀಯ ಹೆಮ್ಮೆಯ ವಿಷಯವಾಗಿ ಬದಲಾಯಿಸುತ್ತೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇದು ದೇಶಪ್ರೇಮದ ಭಾವನೆಯನ್ನ ಕೆರಳಿಸೋ ಒಂದು ಬಲವಾದ ತಂತ್ರ. ದ್ವೇಷದ ಬೆಂಕಿಗೆ ಸೇಡಿನ ತುಪ್ಪ ಸುರಿದಾಗ ಏನಾಗತ್ತೆ? ಈ ಟ್ರೇಲರ್ ಬರೀ ಸಾಮಾನ್ಯ ದ್ವೇಷದ ಕಥೆಯನ್ನ ಹೇಳಲ್ಲ, ಬದಲಿಗೆ ಅದು ಹೇಗೆ ವೈಯಕ್ತಿಕ ಸೇಡಿನ ಕಥೆಯಾಗಿ ಬದಲಾಗತ್ತೆ ಅಂತಾನೂ ತೋರಿಸುತ್ತೆ. ಹಾಗಾದ್ರೆ ಏನಿದು ಸೇಡಿನ ಸೂತ್ರ? ಬನ್ನಿ ಆಳವಾಗಿ ನೋಡೋಣ. ಯಾವುದೇ ಸೇಡಿನ ಕಥೆಗೆ ಒಂದು ಹಿನ್ನೆಲೆ ಬೇಕಲ್ವಾ? ಈ ಟ್ರೇಲರ್ ಹಿಂದೆ ಹೀಗಾಗಿತ್ತು, ಅದಕ್ಕೆ ಈಗ ಹೀಗಾಗ್ಲೇಬೇಕು ಅನ್ನೋ ವಾದವನ್ನ ಮುಂದಿಡುತ್ತೆ. ಮೇಜರ್ ಇಕ್ಬಾಲ್ ಒಬ್ಬ ಭಾರತೀಯನ ತಲೆಯನ್ನ ಕತ್ತರಿಸಿ ಮುಷರಫ್ ಅವರ ಟೇಬಲ್ ಮೇಲೆ ಇಟ್ಟಿದ್ದ ಅಂತ ಒಂದು ಹಳೇ ಘಟನೆಯನ್ನ ಹೇಳೋ ಮೂಲಕ ಈಗ ನಡೀತಿರೋ ಹಿಂಸೆಯನ್ನ ಸಮರ್ಥಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಾಗುತ್ತೆ. ಇದು ಸೇಡಿನ ಕಥೆಗೆ ಒಂದು ಹಿಸ್ಟೋರಿಕಲ್ ಡೈಮೆನ್ಷನ್ ಕೊಡುತ್ತೆ. ಧೈರ್ಯ, ಇಂಧನ, ಸೇಡು, ಈ ಮೂರು ಪದಗಳೇ ಈ ಟ್ರೈಲರ್ನ ಹಾರ್ಟ್ ಬೀಟ್. ಇವು ಕೇವಲ ಮೂರು ಪದಗಳಲ್ಲ, ಬದಲಿಗೆ ಸೇಡಿನ ಪ್ರಕ್ರಿಯೆಯ 3 ಸ್ಟೆಪ್ಸ್ ಅಂತಾನೆ ಹೇಳ್ಬೋದು. ಮೊದಲು ಧೈರ್ಯವನ್ನ ತುಂಬೋದು, ಆಮೇಲೆ ದ್ವೇಷದ ಇಂಧನವನ್ನ ಸುರಿಯೋದು, ಕೊನೆಗೆ ಸೇಡನ್ನ ತೀರಿಸ್ಕೊಳ್ಳೋದು. ಈ ಮಂತ್ರವನ್ನ ಪದೇ ಪದೇ ಹೇಳೋ ಮೂಲಕ ಟ್ರೈಲರ್ ಈ ಹಿಂಸಾತ್ಮಕ ಪ್ರಕ್ರಿಯೆಯನ್ನ ಒಂದು ಪವಿತ್ರ ಕೆಲಸದ ರೀತಿ ಬಿಂಬಿಸ್ತೆ. ಹೊರಗಿನ ಶತ್ರು ಜೊತೆ ಹೋರಾಡೋಕ್ಕೂ ಮುಂಚೆ ಒಳಗಿನ ಶತ್ರುನ ಎದುರಿಸ್ಬೇಕು. ಈ ಟ್ರೇಲರ್ ಕೇವಲ ಎರಡು ದೇಶಗಳ ನಡುವಿನ ಸಂಘರ್ಷವನ್ನ ಮಾತ್ರ ತೋರಿಸಲ್ಲ, ಬದಲಿಗೆ ಒಂದು ಬಣದೊಳಗಿನ ಪವರ್ ಗೇಮ್ ಮತ್ತೆ ಅವ್ಯವಸ್ಥೆಯನ್ನು ಕೂಡ ಪರಿಚಯಿಸುತ್ತೆ. ಲಿಯಾರಿಯ ಮುಂದಿನ ರಾಜ ಯಾರು? ಈ ಪ್ರಶ್ನೆಯೇ ಕಥೆಗೆ ಒಂದು ಹೊಸ ಟ್ವಿಸ್ಟ್ ಕೊಡುತ್ತೆ. ಒಬ್ಬ ಲೀಡರ್ ಸತ್ರೆ ಇಡೀ ಸಾಮ್ರಾಜ್ಯವೇ ಅಲ್ಲಾಡುತ್ತೆ ಅಲ್ವಾ? ಇಲ್ಲೂ ಆಗಿರೋದು ಅದೇ. ಬೀದಿ ಬೀದಿಗಳಲ್ಲಿ ಭಯ, ಗುಂಡಿನ ದಾಳಿಗಳು, ರಾಕೆಟ್ ಲಾಂಚರ್ಗಳ ಸ್ಫೋಟ. ಈ ದೃಶ್ಯಗಳ ಮೂಲಕ ಟ್ರೇಲರ್ ಒಂದು ಅರಾಜಕತೆಯ ಚಿತ್ರಣವನ್ನ ಕಟ್ಟಿಕೊಡುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಅಧಿಕಾರದ ಖಾಲಿ ಕುರ್ಚಿಯನ್ನ ಯಾರ್ ತುಂಬ್ತಾರೆ? ಇದು ಕಥೆಯಲ್ಲಿ ಇನ್ನೊಂದು ಸಂಘರ್ಷದ ಲೇಯರ್ನ ಸೇರಿಸುತ್ತೆ. ಪ್ರತಿಯೊಂದು ಕಥೆಗೂ ಒಂದು ಮುಖ್ಯವಾದ ಪ್ರಶ್ನೆ ಇರುತ್ತೆ. ಈ ಸಿನಿಮಾದಲ್ಲಿ ಆ ಪ್ರಶ್ನೆನೇ ಇದು. ಈ ಒಂದು ಪ್ರಶ್ನೆಯೇ ಇಡೀ ಸಿನಿಮಾದ ಕಥೆಯನ್ನ ಮುಂದೆ ತಗೊಂಡೋಗುತ್ತೆ. ಟ್ರೇಲರ್ ಈ ಪ್ರಶ್ನೆಯನ್ನ ನಮ್ಮುಂದಿಟ್ಟು ಉತ್ತರಕ್ಕಾಗಿ ನಾವು ಸಿನಿಮಾನ ನೋಡ್ಲೇಬೇಕು ಅನ್ನೋ ಹಾಗೆ ಮಾಡುತ್ತೆ. ಇದೊಂದು ಜಾಣ್ಮೆಯ ತಂತ್ರ. ಒಂದು ಕಥೆಯ ಅಂತ್ಯ, ಇನ್ನೊಂದು ಕಥೆಯ ಆರಂಭ. ಈ ಟ್ರೇಲರ್ನ ಕೊನೆಯ ಕೆಲವು ಸಾಲುಗಳು ಇಡೀ ಕಥೆಯ ದಿಕ್ಕನ್ನೇ ಬದಲಾಯಿಸೋ ಥರ ಇವೆ. ಹಾಗಾದ್ರೆ ಪವರ್ ಈಕ್ವೇಷನಲ್ಲಿ ಒಂದು ಅನಿರೀಕ್ಷಿತ ತಿರುವು ಕಾದಿದ್ಯಾ? ಬನ್ನಿ ಈ ಕೊನೆಯ ಸ್ಟೇಟ್ಮೆಂಟ್ಗಳ ಹಿಂದಿರೋ ರಹಸ್ಯವನ್ನ ಭೇದಿಸೋಣ. ಕೆಲವೊಂದು ಸಾರಿ ತುಂಬಾನೇ ವಿಚಿತ್ರವಾಗಿರೋ ಮಾತುಗಳೇ ತುಂಬಾ ಅಪಾಯಕಾರಿಯಾಗಿರುತ್ತೆ. ಈ ಸಾಲು ಕೇಳೋಕೆ ಅಸಂಬದ್ಧ ಅನ್ಸ್ಬೋದೋ, ಆದ್ರೆ ಅದರ ಹಿಂದಿರೋ ಬೆದರಿಕೆಯ ಛಾಯೆಯನ್ನ ಗಮನಿಸಿ. ಇದು ಡೈರೆಕ್ಟ್ ಥ್ರೆಟ್ ಅಲ್ಲ, ಬದಲಿಗೆ ಮನಸ್ಸನ್ನ ಕದಡುವ
ಒಂದು ಅಹಿತಕರ ವಾತಾವರಣವನ್ನ ಸೃಷ್ಟಿಸೋ ತಂತ್ರ. ಹಾಗಾದ್ರೆ ಈ ವಿಚಿತ್ರ ಸಾಲಿನ ಉದ್ದೇಶವಾದ್ರೂ ಏನು? ಇದೊಂದು ಕೋಡೆಡ್ ಥ್ರೆಟ್ ಇರ್ಬೋದಾ? ಅಥವಾ ಇದೊಂದು ಬ್ಲ್ಯಾಕ್ ಕಾಮಿಡಿಯಾ? ಅಥವಾ ಎದುರಾಳಿಯನ್ನ ಗೊಂದಲಕ್ಕೀಡು ಮಾಡಕ್ಕೆ ಉದ್ದೇಶಪೂರ್ವಕವಾಗಿ ಆಡಿದ ಅಸಂಬದ್ಧ ಮಾತೆ? ಉತ್ತರ ಯಾವುದೇ ಇರ್ಲಿ, ಈ ಒಂದು ಸಾಲು ಆ ಪಾತ್ರದ ಅನಿರೀಕ್ಷಿತ ಮತ್ತು ಅಪಾಯಕಾರಿ ಸ್ವಭಾವವನ್ನ ತೋರಿಸ್ತದೆ. ಇದು ಪ್ರೇಕ್ಷಕರನ್ನ ಒಂದು ಅನಿಶ್ಚಿತತೆಯಲ್ಲಿ ಬಿಡೋ ಜಾಣ್ಮೆಯ ತಂತ್ರ. ಇಲ್ಲಿಯವರೆಗೆ ನೋಡಿದ ಎಲ್ಲಾ ಲೆಕ್ಕಾಚಾರಗಳು ಈಗ ತಲೆಕೆಳಗಾಗೋ ಸಮಯ ಬಂದಿದೆ. ಟ್ರೇಲರ್ನ ಕೊನೆಯ ಸಾಲು ಇಡೀ ಪವರ್ ಈಕ್ವೇಷನ್ ಅನ್ನೇ ಉಲ್ಟಾ ಮಾಡೋ ಸೂಚನೆ ಕೊಡುತ್ತೆ. ಇದುವರೆಗೂ ಯಾರು ಬೇಟೆಗಾರರಾಗಿದ್ರೋ ಅವರೀಗ ಬೇಟೆಯಾಗೋ ಸಮಯ ಬಂದಿದ್ಯಾ? ಈಗ ಪಾಕಿಸ್ತಾನದ ಭವಿಷ್ಯವನ್ನ ಭಾರತ ನಿರ್ಧರಿಸುತ್ತೆ. ಇದೊಂದು ಫೈನಲ್ ಜಡ್ಜ್ಮೆಂಟ್. ಈ ಒಂದು ವಾಕ್ಯದ ಮೂಲಕ ಟ್ರೇಲರ್ ತನ್ನ ಎಲ್ಲಾ ಸಂಘರ್ಷಗಳನ್ನ, ಸೇಡಿನ ಕಥೆಗಳನ್ನ, ಪವರ್ ಗೇಮ್ಸ್ ಅನ್ನ ಒಂದು ರಾಷ್ಟ್ರೀಯವಾದಿ ಅಂತ್ಯಕ್ಕೆ ತಂದು ನಿಲ್ಲಿಸುತ್ತೆ. ಇದು ಬರೀ ಒಂದು ಸಿನಿಮಾ ಡೈಲಾಗ್ ಆಗಿ ಉಳಿಯಲ್ಲ, ಬದಲಿಗೆ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಬದಲಾಗುತ್ತೆ. ಇದು ಟ್ರೇಲರ್ನ ಅತ್ಯಂತ ಪ್ರಬಲ ಮತ್ತು ವಿವಾದಾತ್ಮಕ ಅಂಶವೂ ಹೌದು. ಹಾಗಾದ್ರೆ ಈ ಟ್ರೇಲರ್ನ ನಿಜವಾದ ಉದ್ದೇಶ ಏನು? ಇದು ಬರೀ ಮನರಂಜನೆಯಾ ಅಥವಾ ಪ್ರಚೋದನೆಯಾ? ಕಲೆ ಮತ್ತು ಪ್ರಚಾರದ ನಡುವಿನ ಗೆರೆಯಲ್ಲಿದೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕಾದವರು ನಾವೇ. ಇಂಥ ಮಾಧ್ಯಮಗಳನ್ನು ನಾವು ನೋಡುವಾಗ ಅದರ ಹಿಂದಿನ ಕಮ್ಯುನಿಕೇಷನ್ ತಂತ್ರಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಮುಂದಿನ ಸಲ ಯಾವುದೇ ಟ್ರೇಲರ್ ನೋಡುವಾಗ ಅದು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆಯಂತೆ ಒಂದು ಕ್ಷಣ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.